ಜನ್ಮದಿನವನ್ನ ನಾವು ಇವತ್ತು ಆಚರಿಸೋಣ. ಆಕ್ಚುಲಿ ನಮ್ಮ ಸೇವಕರ ಜನ್ಮದಿನ ಯಾವತ್ತಿತ್ತು? ಮೇ 8 ಯಾವ ದಿನ? ಶುಕ್ರವಾರ ಇತ್ತು. ಮೊನ್ನೆ ಶುಕ್ರವಾರ ಇತ್ತು. ಆದ್ರೆ ಈ ದಿನ ನಾವು ಸಭೆಯೊಂದಿಗೆ ನಾವೆಲ್ಲರೂ ಕೂಡಿ ಸೇವಕರ ಜನ್ಮದಿನವನ್ನ ಆಚರಿಸೋಣ. ಎರಡು ಜೋರ ಟೇಬಲ್ ಎತ್ಕೊಂಡು ಬನ್ರಿ, ಕೇಕ್ ಎತ್ಕೊಂಡ್ ಬನ್ರಿ. ಎಷ್ಟು ಜನ ಸಂತೋಷ ನಮ್ಮ ಸೇವಕರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ. ಬೆಸ್ಟ್ ಕ್ಲಾಪ್ ಆಫರಿಂಗ್ ನಮ್ಮ ಸೇವಕರಿಗಾಗಿ. ಇವತ್ತು ಅವರಿಂದ ನಾವೆಲ್ಲ ರಕ್ಷಣೆಗೆ ಬಂದು ಇಲ್ಲಿ ಕೂತ್ಕೊಂಡಿದ್ವಿ, ಹೌದಲ್ವಾ? ನಮ್ಮ ಪಾಸ್ಟ್ಗೆ ಎಷ್ಟೇ ಹುಟ್ಟುಹಬ್ಬ ಅಂತ ಕೇಳಬಾರ್ದು. ಯಾಕಂದ್ರೆ ಇವಾಗಲಿಂದನೂ ಇರೋವರೆಗೂ ಮೈಸೂರ್ಗಾನೆ ಎಲ್ಲ ಚಪ್ಪಾಳೆ ಹೊಡಿರಿ. ವಿಶೇಷ ಏನಂದ್ರೆ ಇಂಥ ಹುಟ್ಟುಹಬ್ಬಗಳು ಇನ್ನ ಸುಮಾರು 100 ವರ್ಷ ಮಾಡ್ಕೊಬೇಕು. ಅದಕ್ಕೊಂದು ಚಪ್ಪಾಳೆ. ಎಲ್ಲರೂ ಸೇರಿ ಇವರು ಆರೋಗ್ಯಕ್ಕೆ, ಇವ್ರನ್ನ ಮಾಡೋ ಸೇವೆಗೆ ಎರಡಕ್ಕೆ ಪ್ರೇಯರ್ ಮಾಡಿದ್ರೆ ದೇವರು ಅಲ್ಲಿಂದ ನಿಮ್ಮನ್ನು ನೋಡ್ತಾನೆ, ಪಾಸ್ಟ್ನು ಆಶೀರ್ವಾದ ಮಾಡ್ತಾನೆ. ನಾವೆಲ್ಲರೂ ಕೂತ ಸ್ಥಳಗಳಿಂದ ನಮ್ಮ ಕೈಗಳನ್ನ ಸೇವಕರ ಕಡೆಗೆ ಕೈ ಚಾಚೋಣ. ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮದುವೆ ಸೇವೆ ಮಾಡೋದು. ಬ್ರದರ್ ಚಲಪತಿ ಅವರು ಪ್ರೇಯರ್ ಅಲ್ಲಿ ನಮ್ಮನ್ನು ಲೀಡ್ ಮಾಡಲಿದ್ದಾರೆ. ಬ್ರದರ್ ಚಲಪತಿ ಅವರು ನಮ್ಮ ಕೈಗಳನ್ನ ಸೇವಕರ ಕಡೆಗೆ ಕೈ ಚಾಚೋಣ. ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮದುವೆ ಬ್ರದರ್ ಚಲಪತಿ ಅವರು ಪ್ರೇಯರ್ ಅಲ್ಲಿ ನಮ್ಮನ್ನು ಲೀಡ್ ಮಾಡಲಿದ್ದಾರೆ. ಬ್ರದರ್ ಚಲಪತಿ ಅವರು ಮುಂದೆ ಬರಬೇಕು. ನಾವೆಲ್ಲರೂ ಬ್ರದರ್ ಚಲಪತಿ ಅವರು ಪ್ರೇಯರ್ ಮಾಡುವಾಗ ನಾವೆಲ್ಲರೂ ಬಾಯಿಗಳನ್ನು ತೆರೆದು ನಮ್ಮ ಸೇವಕರ ಆರೋಗ್ಯಕ್ಕಾಗಿ, ಅವರ ಕುಟುಂಬದ ಪ್ರತಿಯೊಂದು ಅವಶ್ಯಕತೆಗಾಗಿ ಅಥವಾ ಸೇವೆಯ ಅವಶ್ಯಕತೆಗಾಗಿ ಪ್ರತಿಯೊಂದನ್ನು ಬಾಯಿಗಳಿಂದ ಅರಿಕೆ ಮಾಡಿ ಅವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈಗಳನ್ನು ಚಾಚೋಣ. ಸೇವಕರ ಕಡೆಗೆ ನಮ್ಮ ಕೈಗಳನ್ನು ಚಾಚೋಣ. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿನ ಪ್ರತಿಯೊಬ್ಬೊಬ್ಬರು ನಾವು ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬ್ರದರ್ ಚಲಪತಿ ಅವರು ಮುಂದೆ ಬಂದು ನಮ್ಮನ್ನ ಪ್ರಾರ್ಥನೆಯಲ್ಲಿ ಲೀಡ್ ಮಾಡಬೇಕು. ಅವರ ಒಂದು ಸೇವೆಗಾಗಿ ಮತ್ತು ಅವರ ಆರೋಗ್ಯಕ್ಕಾಗಿ, ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಸ್ವಾಮಿ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ, ಮಹಿಮೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಸ್ವಾಮಿ ಕರ್ತನೆ, ನಮ್ಮ ಸೇವಕರಿಗಾಗಿ ಕರ್ತನ ಪ್ರಾರ್ಥಿಸ್ತಿದ್ದೀರಿ ಸ್ವಾಮಿ. ಅವರು ಮಾಡುವಂಥ ಸೇವೆ ಇನ್ನ ಕರ್ತನೆ ಅತ್ಯಧಿಕವಾಗಿ ಸ್ವಾಮಿ ಕರ್ತನೆ 30ರಷ್ಟು 60ರಷ್ಟು 100ರಷ್ಟು ಆಶೀರ್ವಾದಿಸಿ ಸ್ವಾಮಿ ಕರ್ತನೆ. ಕರ್ತನೆ ಅವರ ದರ್ಶನ, ಒಂದು 100 ಸಭೆಯ ದರ್ಶನ ಏನಿದೆ ಸ್ವಾಮಿ ಕರ್ತನೆ, ಅದು ನೆರವೇರಿಸುವಾಗಿ ಅವರ ಮುಖಾಂತರವಾಗಿ ಅದನ್ನು ಆಶೀರ್ವಾದಿಸಿ ಸ್ವಾಮಿ ಕರ್ತನೆ. ಸಯ ಅವರ ಸೇವೆ ಕರ್ತನೆ ಇನ್ನೂ ಬಲವಾಗಿ ಕರ್ತನೆ, ಎಲ್ಲ ಲೋಕದ ಕಟ್ಟ ಕಡೆಯವರೆಗೂ ಕರ್ತನೆ ಅದು ಸೇವೆ ಕರ್ತನೆ. ಅಪ್ಪ ದೇವರೇ, ಎಲ್ಲವೂ ಅಪ್ಪ ನೆರವೇರಿಸಿಕೊಡು ಸ್ವಾಮಿ ಕರ್ತನೆ. ಸಯ ಕರ್ತನೆ, ಅದೇ ರೀತಿಯ ಸ್ವಾಮಿ ಕರ್ತನೆ ನಮ್ಮ ರಾಷ್ಟ್ರಗಳಿಗೂ ಕರ್ತನೆ ಒಳ್ಳೆ ಆರೋಗ್ಯವನ್ನು ನಿನ್ನ ದಯಪಾಲಿಸು ಸ್ವಾಮಿ ಕರ್ತನೆ. ಸಯ ಅವರ ಜೊತೆ ಎಲ್ಲಿ ಹೋಗ್ತಾರೆ ಅವ್ರ ಜೊತೆ ನೀನು ಇದ್ದು ಸ್ವಾಮಿ ಕರ್ತನೆ. ಅಪ್ಪ ಅವರ ಜೊತೆಯಲ್ಲಿ ನೀನು ನಡೆಸು ಸ್ವಾಮಿ ಕರ್ತನೆ. ಅವರು ಎಲ್ಲಿ ಅಪ್ಪ ನೀನು ವಾಗ್ದಾನ ಮಾಡಿದ್ಯ ಸ್ವಾಮಿ, ನೀನು ಎಲ್ಲಿ ಕಾಲಿಡ್ತೀಯೋ ಅಲ್ಲೆಲ್ಲವೂ ನಿನಗೆ ಸ್ವಂತವಾಗಿ ಕೊಡಲ್ಪಡ್ತೀನಿ ಅಂತ ಹೇಳಿದ್ರು ವಾಕ್ಯ ಅಂತ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಅಪ್ಪ ನಮ್ಮ ದೇವರ ಸೇವಕರು ಎಲ್ಲೆಲ್ಲ ಕಾಲಿಡ್ತಾರೋ ಅಪ್ಪ ಕರ್ತನೆ, ಅಲ್ಲೆಲ್ಲವೂ ಸಹ ಕರ್ತನೆ ಅಪ್ಪ ನೀನು ಸ್ವಂತವಾಗಿ ಕರ್ತನೆ ಆತ್ಮಗಳಲ್ಲಿ ರಕ್ಷಣೆಗಳು ಉಂಟಾಗಲಿ ಸ್ವಾಮಿ, ಬಿಡುಗಡೆಗಳು ಉಂಟಾಗಲಿ ಸ್ವಾಮಿ ಕರ್ತನೆ.
ಅವ್ರ ಮೇಲೆ ಕರ್ತನೆ ಯುವ ಸ್ವಾಮಿ ನಿನ್ನ ಒಂದು ಅಗ್ನಿ ಅಭಿಷೇಕ ತುಂಬಲು ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಮತ್ತು ಕರ್ತನೆ ಜೋಸಿ ಮತ್ತು ಅಭಿಯನ್ನು ಸಹ ಕರ್ತನೆ ನಿನ್ನ ಆ ಮಕ್ಕಳನ್ನು ಸಹ ವಿಶೇಷವಾಗಿ ನಿನ್ನ ಆಶೀರ್ವದಿಸು. ಆ ಕುಟುಂಬದ ಕರ್ತನೆ ನಿನ್ನ ಹಬ್ಬದ ಸೇವೆಗೋಸ್ಕರ ಪ್ರತಿಷ್ಠಾಪಿಸು ಕರ್ತನೆ. ಸಭಾ ಎಲ್ಲದರಲ್ಲೂ ಅವರ ಅಭಿವೃದ್ಧಿ ಪಡಿಸ್ತಾ ಕರ್ತನೆ ನಿಂತನೆ ಮುಂದಿದ್ದು ಅವ್ರು ನಡೆಸು ಕಾದು ಕಾಪಾಡ್ತಾ ನಜರೇತನ ಯೇಸು ಕ್ರಿಸ್ತ ನಾಮದಿಂದ ಬೇಡಿ ಹೊಂದ್ಕೊಳ್ತೇ ತಂದೆ. ಥ್ಯಾಂಕ್ ಯು ಬ್ರದರ್ ಫಾರ್ ಲೀಡಿಂಗ್ ಅಸ್ ಇನ್ ಪ್ರೇಯರ್. ಓಕೆ, ಇವಾಗ ಈ ಒಂದು ಸಮಯದಲ್ಲಿ ಸಭೆಯ ಎಲ್ಲ ಹಿರಿಯರು ಬಂದು ನಮ್ಮ ಸೇವಕರನ್ನು ಗೌರವಿಸಬೇಕೆಂದು ನಾನು ವಿನಂತಿಸಿಕೊಳ್ತೇನೆ. ಬ್ರದರ್ ಅಶ್ವಥ್, ಬ್ರದರ್ ಫ್ರಾನ್ಸಿಸ್, ಬ್ರದರ್ ವಿಜಿ, ಬ್ರದರ್ ರಾಮದಾಸ್, ಬ್ರದರ್ ನರಸಿಂಹಚಾರಿ, ಎಲ್ಲ ಈ 50ನೇ ವರ್ಷ ಅವರು ಸುಖಕರವಾಗಿ, ಆರೋಗ್ಯಕರವಾಗಿ, ಸಂತೋಷಕರವಾಗಿ ಅಂತ ಎಲ್ಲರೂ ಜೋರಾಗಿ ಕೈಗಳನ್ನು ತಟ್ಟಿ ಹಾಕ್ಸೋಣ. ಎಲ್ಲರೂ ಕೈಗಳನ್ನ. ಸೊ ಹಾಗೆ ಇವಾಗ ನಾವೆಲ್ಲರೂ ನಮ್ಮ ಸಭೆಯ ಎಲ್ಲ ಸೇವಕರಿಗೆ ನಮ್ಮ ಪಾಸ್ಟರ್ ಅವರಿಗೆ ಒಂದು ಚಿಕ್ಕ ಉಡುಗೊರೆ ಇದೆ. ಎಲ್ಲ ಸೇವೆ ಮಾಡುವಂಥವರು ಬಂದು ಆ ಒಂದು ಚಿಕ್ಕ ಉಡುಗೊರೆಯನ್ನು ಕೊಡಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಬ್ರದರ್ ವೇಣುಗೋಪಾಲ್, ಬ್ರದರ್ ರವಿಕುಮಾರ್, ಬ್ರದರ್ ಚಲಪತಿ, ಬ್ರದರ್ ಚಂದ್ರಕುಮಾರ್, ಬ್ರದರ್ ಸುರೇಶ್, ಬ್ರದರ್ ನಾಗೇಶ್, ಬ್ರದರ್ ಮುರಳಿ, ಬ್ರದರ್ ಶ್ರೀನಿವಾಸ್, ಬ್ರದರ್ ವೆಂಕಟಸ್ವಾಮಿ, ಬ್ರದರ್ ತಿರುಮಲಪ್ಪ, ಬ್ರದರ್ ವೆಂಕಟೇಶ್, ಬ್ರದರ್